ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನು ಹಿಸ್ಟ್ರಿ ಕ್ಲಾಸಸ್ ಇದೆ ಅಲ್ವಾ, ಸೊ ಇದರಲ್ಲಿ ನಾನು ICSE ಹಿಸ್ಟ್ರಿನೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿತ್ ಅ ಪಾರ್ಟ್ ಆಫ್ ದಟ್ ಇವತ್ತಿಂದ NCERT ಏನು ಹಿಸ್ಟ್ರಿ ಇದೆ, ಸೊ ಯಾವುದೇ ಒಂದು ಎಕ್ಸಾಮ್ನ ನಾವು ಅಟೆಂಡ್ ಮಾಡ್ತೀವಿ ಅಂತ ಅಂದರೂ ಕೂಡ ಹಿಸ್ಟ್ರಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಅಲ್ವಾ. ಸೊ ಹಿಸ್ಟ್ರಿಲಿ ನಾವು ಎಷ್ಟು ಪರ್ಫೆಕ್ಟ್ ಇರ್ತೀವೋ, ಈವನ್ ಜಿಯೋಗ್ರಫಿ ಆಗಿರ್ಬೋದು, ಸಿವಿಕ್ಸ್ ಆಗಿರ್ಬೋದು, ಸೊ ಮೋಸ್ಟ್ ಕಾಮನ್ ಆಗಿ ಅವರು GK ಪೇಪರಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಮೆಜಾರಿಟಿ ಕ್ವೆಶನ್ಗಳನ್ನ ಕವರ್ ಮಾಡ್ತಾ ಹೋಗ್ತಾರೆ ಅಂತ. ಅದಕ್ಕೋಸ್ಕರ ಹಿಸ್ಟ್ರಿ ಅಂತ ಬಂದಾಗ ಯಾವುದೋ ಒಂದು ಟಾಪಿಕನ್ನು ಕಲಿಯೋಕ್ಕಾಗೋದಿಲ್ಲ. ಸೊ ಹಿಸ್ಟ್ರಿ ಅಂತ ಬಂದಾಗ ನಾವೇನು ಮಾಡಬೇಕು, ಅಲ್ಲಿ 3 ಪೀರಿಯಡ್ಸ್ ಇರುತ್ತೆ ಅಲ್ವಾ. ಏನ್ಷಿಯಂಟ್ ಪೀರಿಯಡ್ ಆಗಿರ್ಬೋದು, ಮೆಡಿವಲ್ ಪೀರಿಯಡ್ ಆಗಿರ್ಬೋದು, ಅದರ ಜೊತೆಗೆ ಮಾಡರ್ನ್ ಪೀರಿಯಡ್ ಆಗಿರ್ಬೋದು. ಸೊ ಅದೆಲ್ಲದರ ಬಗ್ಗೆ ನಮಗೆ ಏನಿರಬೇಕು, ಎಂಟೈರ್ ಪರ್ಫೆಕ್ಟ್ ನಾಲೆಜ್ ಇರಬೇಕು ಅಂತ ಹೇಳ್ತಾ, ಸೊ ಅದಕ್ಕೋಸ್ಕರ ಇವತ್ತಿಂದ ನಾನು ಏನು ಮಾಡ್ತಾ ಇದ್ದೀನಿ, NCERT ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಫಸ್ಟ್ ಟಾಪಿಕ್ ನಾನು ಏನು ತೊಗೊಂಬಂದಿದ್ದೀನಿ ಅಂತ ಅಂದರೆ, ಪ್ರಾಚೀನ ಭಾರತೀಯ ಇತಿಹಾಸದ ಮೂಲಗಳು ಅಂತ. ಅಂದರೆ ಇವಾಗ ಏನ್ಷಿಯಂಟ್ ಪೀರಿಯಡ್ ಆಫ್ ಹಿಸ್ಟ್ರಿ ಏನಿದೆ ಅಲ್ವಾ, ಅದಕ್ಕೆ ಸೋರ್ಸಸ್ ಏನಿದೆ. ಈಗ ನಾವು ಹಿಸ್ಟ್ರಿನ ಸ್ಟಡಿ ಮಾಡ್ತೀವಿ ಅಂತ ಅಂದರೆ, ಮೋಸ್ಟ್ ಕಾಮನ್ ಆಗಿ ಹಿಸ್ಟ್ರಿ ಅಂತ ಅಂದರೆ ಸ್ಟಡಿ ಆಫ್ ಪಾಸ್ಟ್ ಅಂತ ಕರಿತೀವಲ್ವಾ. ಸೊ ಯಾವಾಗಲೂ ನಡೆದಿರೋ ಅಂಥದ್ದನ್ನು ನಾವು ಇವತ್ತೇನು ಮಾಡ್ತಾ ಇದ್ದೀವಿ, ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಮಗೆ ಏನು ಇಂಪಾರ್ಟೆಂಟ್ ಆಗಿರುತ್ತೆ, ಸೋರ್ಸಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಈಗ ಏನ್ಷಿಯಂಟ್ ಹಿಸ್ಟ್ರಿ ಆಗಿರ್ಬೋದು, ಮೆಡಿವಲ್ ಹಿಸ್ಟ್ರಿ ಆಗಿರ್ಬೋದು, ಮಾಡರ್ನ್ ಹಿಸ್ಟ್ರಿ ಆಗಿರ್ಬೋದು, ಎಲ್ಲದರಲ್ಲೂ ನಮಗೇನು ಬೇಕು, ಸೋರ್ಸಸ್ ಇರಲೇಬೇಕು. ಸೊ ಅದರಲ್ಲಿ ಡಿಫರೆಂಟ್ ಸೋರ್ಸಸ್ ಬರುತ್ತೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೋರ್ಸಸ್ ಬರುತ್ತೆ. ಅದು ಸೆಕೆಂಡ್ರಿ. ನೆಕ್ಸ್ಟ್ ಒಂದು ಸ್ಲೈಡ್ಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಟೋಟಲ್ ಆಗಿ ಸೋರ್ಸಸ್ ಇಲ್ಲ ಅಂತ ಅಂದರೆ ನಾವು ಹಿಸ್ಟ್ರಿ ಬಗ್ಗೆ ಏನು ಮಾಡೋಕ್ಕಾಗಲ್ಲ, ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸೋರ್ಸಸ್ ಏನಾಗಿದೆ, ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಸೋರ್ಸಸ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಏನಕ್ಕೋಸ್ಕರ ನಾವು ಏನ್ಷಿಯಂಟ್ ಹಿಸ್ಟ್ರಿನ ಸ್ಟಡಿ ಮಾಡಬೇಕು ಅನ್ನೋದನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಏನ್ಷಿಯಂಟ್ ಹಿಸ್ಟ್ರಿನ ಸ್ಟಡಿ ಮಾಡೋದ್ರಿಂದ ನಮಗೇನು ಬೆನಿಫಿಟ್ ಆಗುತ್ತೆ ಅಂತ ಅಂದರೆ, ಆವಾಗಿನ ಕಾಲದಲ್ಲಿ, ಸೊ ಪ್ರಾಚೀನ ಕಾಲದಲ್ಲಿ ಇರೋವಂಥ ಒಂದು ಕಲ್ಚರ್ ಬಗ್ಗೆ ಮತ್ತು ಆ ಕಲ್ಚರಲ್ ಡೆವಲಪ್ಮೆಂಟ್ ಯಾವ ಥರ ಆಯಿತು ಅನ್ನೋದನ್ನ ನಾವೇನು ಮಾಡ್ಕೊಳ್ತಾ ಹೋಗ್ಬೋದು, ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಅದ್ರ ಜೊತೆಗೆ ಏನ್ಷಿಯಂಟ್ ಪೀರಿಯಡ್ ಅಂತ ಬಂದಾಗ ಅಗ್ರಿಕಲ್ಚರ್ ಇರ್ಬೋದು, ಸೆಟಲ್ಮೆಂಟ್ಸ್ ಇರ್ಬೋದು, ಈವನ್ ಜೀವನೋಪಾಯ ಅಂತ ಕರಿತೀವಲ್ವ. ಸೊ ಅವ್ರ ಲೈಫ್ ಸ್ಟೈಲ್ ಯಾವ ಥರ ಆಯಿತು ಅದೆಲ್ಲದನ್ನು ಕೂಡ ನಾವೇನು ಮಾಡ್ತಾ ಹೋಗ್ಬೋದು, ಇವಾಗಿನ ಇದರಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಅದ್ರ ಜೊತೆಗೆ ಸೊ ಆವಾಗಿನ ಏನ್ಷಿಯಂಟ್ ಪೀಪಲ್ ಏನಿದ್ರು ಅವ್ರದ್ದು ಸೋಷಿಯಲ್ ಲೈಫ್ ಸ್ಟೈಲ್ ಆಗಿರ್ಬೋದು, ಎಕನಾಮಿಕಲ್ ಕಂಡೀಷನ್ ಆಗಿರ್ಬೋದು, ಈವನ್ಸ್ ಕಲ್ಚರಲ್ ಒಂದು ಲೈಫ್ ಸ್ಟೈಲ್ ಏನಿತ್ತು ಅದೆಲ್ಲದ್ರ ಬಗ್ಗೆ ನಮಗೆ ಯಾವ್ದು ತಿಳಿಸ್ಕೊಡ್ತಾ ಇದೆ, ಏನ್ಷಿಯಂಟ್ ಹಿಸ್ಟ್ರಿ, ಸೋರ್ಸ್ ಆಫ್ ಏನ್ಷಿಯಂಟ್ ಹಿಸ್ಟ್ರಿ ನಮಗೆ ತಿಳಿಸ್ಕೊಡ್ತಾ ಇದೆ. ಸೊ ಇತಿಹಾಸದ ಮೂಲಗಳು ಅಲ್ವಾ. ಏನು ಇತಿಹಾಸದ ಮೂಲಗಳು ಅಂತ ಅಂದರೆ, ಸೊ ಮೋಸ್ಟ್ ಕಾಮನ್ ಆಗಿ ಸೋರ್ಸಸ್ ಅಂತ ಕರಿತೀವಿ. ಅಂದರೆ ನಮಗೆ ಏನೇನು ಸೋರ್ಸಸ್ ಇದೆ ಅಂತ. ಸೊ ಪುರಾತತ್ವ ಮೂಲಗಳು ಅಂತ ಕರಿತೀವಿ. ಸೊ ಪುರಾತತ್ವ ಮೂಲಗಳು ಅಂತ ಅಂದರೆ ಇನ್ನು ಆರ್ಕೋಲಾಜಿಕಲ್ ಸೋರ್ಸಸ್ ಅಂತ ಹೇಳ್ತೀವಿ ಅಲ್ವಾ. ಅಂದರೆ ರಿಮೇನ್ ಥಿಂಗ್ಸ್ ಎಲ್ಲ ಇರುತ್ತಲ್ವ, ಪಾಟರೀಸ್ ಇರುತ್ತೆ, ಮಾನ್ಯುಮೆಂಟ್ಸ್ ಇರುತ್ತೆ, ಯಾವುದೋ ಸ್ಟ್ಯಾಚ್ಯೂಸ್ ಇರುತ್ತೆ, ರಿಮೇನ್ ಥಿಂಗ್ಸ್, ಫಾಸಿಲ್ಸ್ ಇರುತ್ತೆ. ಸೊ ಅದೆಲ್ಲದು ಎಲ್ಲಿ ಬರುತ್ತೆ, ಪುರಾತತ್ವ ಮೂಲಗಳಲ್ಲಿ ಬರುತ್ತೆ, ಅಂದರೆ ಆರ್ಕೋಲಾಜಿಕಲ್ ಸೋರ್ಸಸ್ಸಲ್ಲಿ ಬರುತ್ತೆ. ಆಮೇಲೆ ಏನು, ಸಾಹಿತ್ಯಿಕ ಮೂಲಗಳು ಅಂತ ಕರಿತೀವಿ. ಏನು ಸಾಹಿತ್ಯಿಕ ಮೂಲಗಳು ಅಂತ ಅಂದರೆ ಲಿಟ್ರರಿ ಸೋರ್ಸಸ್ ಅಂತ. ಸೊ ಯಾರೋ ಒಬ್ಬರು ಆಥರ್ ಆಗಿರ್ಬೋದು, ಪೋಯೆಟ್ಸ್ ಆಗಿರ್ಬೋದು, ಅವರು ಏನು ಮಾಡಿರ್ತಾರೆ, ಅದನ್ನು ರೈಟಿಂಗ್ ಫಾರ್ಮಲ್ಲಿ ಇಡ್ತಾ ಹೋಗಿರ್ತಾರೆ, ರಿಟರ್ನ್ ಸೋರ್ಸಸ್ ಅಂತ ಕರಿತೀವಿ ಅಲ್ವಾ. ಸೊ ಅದು ಕೂಡ ನಮಗೇನು ಇಂಪಾರ್ಟೆಂಟ್ ಸೋರ್ಸಸ್. ಅದ್ರ ಜೊತೆಗೆ ವಿದೇಶಿ ಪ್ರವಾಸಿಗರ ವಿವರಗಳು ಅಂತ. ಸೊ ಫಾರಿನರ್ಸ್, ಬುಕ್ ಆಫ್ ಫಾರಿನರ್ಸ್ ಆ್ಯಂಡ್ ಆಲ್ಸೋ ಸೋರ್ಸಸ್ ಫ್ರಮ್ ದ ಫಾರಿನರ್ಸ್ ಅಂತ. ಅವ್ರು ಏನು ಮಾಡಿರ್ತಾರೆ, ಸಮ್ ಆಫ್ ದಟ್ ಇಲ್ಲಿ ಬಂದಿದ್ದಾಗ ಅವ್ರು ಏನು ಅಬ್ಸರ್ವ್ ಮಾಡಿರ್ತಾರೆ, ಏನು ನೋಡಿರ್ತಾರೆ, ಏನನ್ನ ಕೇಳಿರ್ತಾರೆ, ಅದೆಲ್ಲದನ್ನು ಅವ್ರು ಏನು ಮಾಡಿರ್ತಾರೆ, ಬುಕ್ಕಲ್ಲಿ ಬರೆದಿರ್ತಾರೆ. ಸೊ ಅದು ಕೂಡ ಒಂದೇನಾಗಿದೆ, ರಿಟರ್ನ್ ಸೋರ್ಸ್ ಆಗಿದೆ. ಸೊ ಭೌತಿಕ ಅವಶೇಷಗಳು ಅಂತ ಅಂದರೆ ಆರ್ಕೋಲಾಜಿಕಲ್ ಸೋರ್ಸಸ್ಸಲ್ಲಿ ಯಾವ್ಯಾವ್ದು ಬರುತ್ತೆ. ಸೊ ಆವಾಗಿನ ಕಾಲದಲ್ಲಿ ಏನಿತ್ತಲ್ವ, ಮನೆಗಳಾಗಿರ್ಬೋದು, ಕೆಲವೊಂದು ಉಪಕರಣಗಳಾಗಿರ್ಬೋದು, ಸೊ ಅದೆಲ್ಲದ್ರ ಬಗ್ಗೆ ನಮಗೆ ಏನು ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ, ಇನ್ಫಾರ್ಮೇಷನ್ ಯಾವುದರಿಂದ ಸಿಗ್ತಾ ಹೋಗುತ್ತೆ ಅಂತ ಅಂದರೆ ಆರ್ಕೋಲಾಜಿಕಲ್ ಸೋರ್ಸಸ್ಸಿಂದ ಸಿಗ್ತಾ ಹೋಗುತ್ತೆ. ಸೊ ಮೆಗಾಲಿತ್ಗಳು ಅಂತ ಕರಿತೀವಿ. ಮೆಗಾಲಿತ್ಗಳು ಅಂತ ಅಂದರೆ ಏನು, ಅವ್ರು ಏನು ಮಾಡ್ತಾಯಿದ್ರು, ಬ್ಲಾಕ್ಗಳನ್ನು ಯೂಸ್ ಮಾಡಿ ಒಂದು ಸ್ಟ್ರಕ್ಚರ್ನ, ಸ್ಕ್ವೇರ್ ಶೇಪ್ ಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ತಾಯಿದ್ರು. ಸೊ ಅದು ಯಾವುದ್ರ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ ಹೋಗುತ್ತೆ, ಕಬ್ಬಿಣದ ಯುಗ ಅಂತ ಕರಿತೀವಿ ಅಲ್ವಾ. ಸೊ ಅದ್ರ ಬಗ್ಗೆ ನಮಗೆ ಏನು ಮಾಡುತ್ತೆ, ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ. ಸೊ ಈ ಥರದಲ್ಲಿ ನಮಗೆ ಒಂದು ಸೋರ್ಸಸ್ಸಿಂದ ಬೇರೆ ಬೇರೆ ಥರದ ಒಂದು ಇನ್ಫಾರ್ಮೇಷನ್ಗಳೇನಾಗ್ತಾ ಇದೆ, ದೊರೀತಾ ಇದೆ ಅಂತ. ಸೊ ನೆಕ್ಸ್ಟ್ ಒಂದು ನಾಣ್ಯಗಳು, ಕಾಯಿನ್ಸ್ ಅಲ್ವಾ. ಸೊ ಕಾಯಿನ್ಸು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಸೋರ್ಸಸ್. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಂತ ಅಂದರೆ ಇಂಪಾರ್ಟೆಂಟ್ ಯಾವ್ಯಾವುದಿದೆ. ನಾಣ್ಯಗಳು ಅಂತ ಬಂದಾಗ ನಿಮಗೆ ಏನೇನು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ನಿಮಿಸ್ಮ್ಯಾಟಿಕ್ ಬಗ್ಗೆ ಮೆನ್ಷನ್ ಮಾಡಿ. ನಿಮಿಸ್ಮ್ಯಾಟಿಕ್ ಅಂತ ಅಂದರೆ ಏನು, ಹಳೆ ಕಾಲದ ನಾಣ್ಯಗಳೇನಿರುತ್ತೆ ಅಲ್ವಾ, ಅದ್ರ ಬಗ್ಗೆ ಅಧ್ಯಯನ ಮಾಡೋದು, ಸ್ಟಡಿ ಮಾಡೋದನ್ನು ನಾವೇನಂತ ಕರಿತೀವಿ, ನಿಮಿಸ್ಮ್ಯಾಟಿಕ್ಸ್ ಅಂತ ಕರಿತೀವಿ. ಸೊ ಪಂಚ್ ಮಾರ್ಕ್ ನಾಣ್ಯಗಳು ಅಂತ ಕರಿತೀವಿ ಅಲ್ವಾ, ಅದ್ರ ಮೇಲೆ ಏನನ್ನಾದರೂ ಪಂಚ್ ಮಾಡಿರ್ತಾರೆ, ಏನನ್ನೊಂದು ಕಾರ್ ಮಾಡಿರ್ತಾರೆ. ಸೊ ಅದನ್ನು ಅದು ಏನು, ತುಂಬ ಹಳೆ ಕಾಲದ ನಾಣ್ಯಗಳು ಏನಾಗಿರುತ್ತೆ, ಪಂಚ್ ಮಾರ್ಕ್ ನಾಣ್ಯಗಳಾಗಿರುತ್ತೆ, ಅಂದರೆ ಏನ್ಷಿಯಂಟ್ ಪೀರಿಯಡಲ್ಲಿ ಇರೋವಂಥದ್ದು. ಸೊ ಅತಿ ಹೆಚ್ಚಾಗಿ ಚಿನ್ನದ ನಾಣ್ಯಗಳನ್ನ ಹೊರಡಿಸಿದವ್ರು ಯಾರು ಅಂತ ಅಂದರೆ ಗುಪ್ತರು, ಗೊತ್ತಿರಬೇಕು. ಚಿನ್ನದ ನಾಣ್ಯಗಳನ್ನ ಅತಿ ಹೆಚ್ಚಾಗಿ ಹೊರಡಿಸಿ ಮತ್ತು ಬಳಕೆ ಮಾಡಿದವ್ರು ಯಾರು ಅಂತ ಅಂದರೆ ಗುಪ್ತರ ಒಂದು ಕಾಲದಲ್ಲಿ, ಸುವರ್ಣ ಯುಗ ಅಂತ ಕರಿತೀವಿ ನಾವಲ್ವಾ. ಸೊ ಗುಪ್ತರ ಕಾಲದಲ್ಲಿ ಏನು ಮಾಡಿದ್ದಾರೆ, ಅವರು ಚಿನ್ನದ ನಾಣ್ಯಗಳನ್ನು ಅತಿ ಹೆಚ್ಚಾಗಿ ಏನು ಮಾಡ್ತಾ ಹೋಗಿದ್ರು, ಹೊರಡಿಸ್ತಾ ಹೋಗಿದ್ರು.
ಸೊ ನೆಕ್ಸ್ಟ್ ಒನ್ ಶಾಸನಗಳು, ಇನ್ಸ್ಕ್ರಿಪ್ಷನ್ಸ್ ಅಂತ ಕರಿತೀವಿ. ಸೊ ಏನು ಎಪಿಗ್ರಫಿ ಅಂತ ಮೆನ್ಷನ್ ಮಾಡಿದ್ದೀನಿ. ಎಪಿಗ್ರಫಿ ಅಂತ ಅಂದರೆ ಏನು, ಶಾಸನಗಳ ಅಧ್ಯಯನ ಕೇಳ್ತಾ ಇರ್ತಾರೆ ಎಕ್ಸಾಮ್ಸಲ್ಲಿ. ಸೊ ಎಪಿಗ್ರಫಿ ಅಂತ ಅಂದರೆ ಏನು, ನಿಮಿಸ್ಮ್ಯಾಟಿಕ್ಸ್ ಅಂತ ಅಂದರೆ ಏನು. ಸೊ ನಿಮಿಸ್ಮ್ಯಾಟಿಕ್ಸ್ ಅಂತ ಅಂದರೆ ಸ್ಟಡಿ ಆಫ್ ಕಾಯಿನ್ಸ್ ಅಂತ, ಎಪಿಗ್ರಫಿ ಅಂತ ಅಂದರೆ ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ಸ್ ಅಂತ. ಸೊ ಪ್ಯಾಲಿಯೋಗ್ರಫಿ ಅಂತ ಅಂದರೆ ಏನು, ಪ್ರಾಚೀನ ಲಿಪಿಗಳಿರುತ್ತೆ ಅಲ್ವಾ, ಪಾಲಿ ಆಗಿರ್ಬೋದು, ಖರೋಷ್ಠಿ ಆಗಿರ್ಬೋದು, ಸೊ ಬ್ರಾಹ್ಮಿ ಆಗಿರ್ಬೋದು, ಆ ಥರ ಪ್ರಾಚೀನ ಲಿಪಿಗಳನ್ನು ಅಧ್ಯಯನ ಮಾಡುವಂಥ ಒಂದು ಕಾನ್ಸೆಪ್ಟ್ಗೆ ಏನಂತ ಕರಿತೀವಿ, ಪ್ಯಾಲಿಯೋಗ್ರಫಿ ಅಂತ ಕರಿತೀವಿ. ಸೊ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಗಳು. ಸೊ ಮೋಸ್ಟ್ ಕಾಮನ್ಲಾಗಿ ಅಶೋಕನ ಶಾಸನಗಳೇನಿರುತ್ತೆ ಅಲ್ವಾ, ಸೊ ಒಂದು ಮೌರ್ಯನ್ ಪೀರಿಯಡ್ಸ್ ಅಂತ ಕರಿತೀವಿ. ಸೊ ಮೌರ್ಯನ್ ಪೀರಿಯಡಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ ಅವರು ಅತಿ ಹೆಚ್ಚು ಶಾಸನಗಳನ್ನು ಹೊರಡಿಸ್ತಾ ಹೋಗಿದ್ದಾರೆ. ಅದರಲ್ಲೂ ಕೂಡ ಅಶೋಕನ ಕಾಲದಲ್ಲಿ ನಾವೇನು ಮಾಡ್ಬೋದು, ಅತಿ ಹೆಚ್ಚು ಶಾಸನಗಳು, ಇನ್ಸ್ಕ್ರಿಪ್ಷನ್ಸ್ ಮತ್ತು ಎಡಿಕ್ಟ್ಸನ್ನು ನೋಡ್ತಾ ಹೋಗ್ಬೋದು ಅಂತ. ಸೊ ಅವೆಲ್ಲ ಇನ್ಸ್ಕ್ರಿಪ್ಷನ್ಸನ್ನು ಯಾವ ಲಿಪಿಯನ್ನು ಬಳಸಿ ಅವರು ಕಾರ್ವ್ ಮಾಡಿದರು ಅಂತ ಅಂದರೆ, ಸೊ ಅವ್ರೇನು ಮಾಡಿದ್ದಾರೆ, ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಗಳನ್ನು ಬಳಸಿದ್ದಾರೆ. ಸೊ ಬ್ರಾಹ್ಮಿ ಅಂತ ಅಂದರೆ ಏನು, ಎಡದಿಂದ ಬಲಕ್ಕೆ ಏನು ಬರಿತಾ ಹೋಗ್ತಾರೆ ಅಲ್ವಾ, ಅದು ಬ್ರಾಹ್ಮಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಖರೋಷ್ಠಿ ಅಂತ ಅಂದರೆ ಅದು ಉಲ್ಟಾ, ಅವ್ರು ಏನು ಮಾಡ್ತಾರೆ, ಬಲದಿಂದ ಏನು ಮಾಡ್ತಾಯಿದ್ರು, ಎಡಕ್ಕೆ ಬರಿತಾ ಹೋಗ್ತಾಯಿದ್ರು. ಅದಕ್ಕೋಸ್ಕರ ಸೊ ಬ್ರಾಹ್ಮಿ ಅನ್ನೋದು ಪ್ರಮುಖ ಲಿಪಿಯಾಗಿತ್ತು ಯಾವಾಗ, ಆವಾಗಿನ ಏನ್ಷಿಯಂಟ್ ಪೀರಿಯಡಲ್ಲಿ. ಅದರ ಜೊತೆಗೆ ಬೇರೆ ಬೇರೆ ಲಿಪಿಗಳು ಕೂಡ ಏನಾಗಿದ್ರು, ಎಕ್ಸಿಸ್ಟೆನ್ಸಲ್ಲಿ ಇತ್ತು ಅಂತ. ಸೊ ನೆಕ್ಸ್ಟ್ ಒಂದು ಶಾಸನಗಳ ವಿಧಗಳು ಅಂತ ಅಂದರೆ ಟೈಪ್ಸ್ ಆಫ್ ಡಿಫರೆಂಟ್ ಇನ್ಸ್ಕ್ರಿಪ್ಷನ್ಸ್ ಅಂತ ಅಲ್ವಾ. ಸೊ ರಾಜ ಆಜ್ಞೆಗಳು ಅಂತ ಕರಿತೀವಿ. ಅಂತ ಅಂದರೆ ಎಡಿಕ್ಟ್ಸ್, ಡಿಕ್ರೀಸ್ ಅಲ್ವಾ. ಸೊ ಯಾವುದೋ ಒಂದು ರೂಲರಿಂದ, ಯಾವುದೋ ಒಂದು ಕಿಂಗಿಂದ ಏನೋ ಒಂದು ಆರ್ಡರ್ ಆಗಿದೆ, ಅಫಿಷಿಯಲ್ ಆರ್ಡರ್ ಆಗಿದೆ ಅಂತ ಅಂದರೆ ಅದನ್ನು ಆವಾಗಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು, ಶಾಸನಗಳ ರೂಪದಲ್ಲಿ ಹೊರಡಿಸ್ತಾ ಇದ್ರು. ಸೊ ಅದನ್ನು ನಾವೇನಂತ ಕರಿತೀವಿ, ರಾಜಾಜ್ಞೆ ಶಾಸನಗಳು ಅಂತ ಕರಿತೀವಿ. ಅಂತ ಅಂದರೆ ಸೊ ಆ ಒಂದು ಕಿಂಗ್ಡಮ್ಮಲ್ಲಿ, ಆ ಒಂದು ಎಂಪೈರ್ಲಿ ಏನು ಲೀವ್ ಮಾಡ್ತಾ ಇರ್ತಾರೆ, ಯಾರ್ಯಾರು ಇರ್ತಾರೆ, ಅವರೆಲ್ಲರೂ ಕೂಡ ಕಂಪಲ್ಸರಿ ಫಾಲೋ ಮಾಡಬೇಕು ಅನ್ನೋದನ್ನು ಶಾಸನಗಳ ಮುಖಾಂತರ ಏನು ಮಾಡಿಸ್ತಾ ಇದ್ರು, ಅವರು ಹೊರಡಿಸ್ತಾ ಇದ್ರು ಅಂತ. ಸೊ ನೆಕ್ಸ್ಟ್ ಒಂದು ಭಕ್ತಿಪರ ಶಾಸನಗಳು ಅಂತ ಅಂದರೆ ಡಿವೋಷನಲ್ ಬೇಸ್ಡ್, ರಿಲಿಜಿಯಸ್ ಬೇಸ್ಡ್ ಅಂತ. ಸೊ ವಿಜಯ ಶಾಸನಗಳು ಅಂತ ಅಂದರೆ ವಿಕ್ಟರಿ ಅಂತ, ಯಾವುದೋ ಒಂದು ಕಿಂಗ್ ಏನು ಮಾಡ್ತಾರೆ, ಯಾವುದೋ ಒಂದು ಬೇರೆ ಕಿಂಗ್ಡಮ್ ಮೇಲೆ, ಬೇರೆ ಒಂದು ರಾಜ್ಯದ ಮೇಲೆ ಅವ್ರು ಏನು ಮಾಡ್ತಾರೆ, ದಾಳಿ ಮಾಡಿರ್ತಾರೆ. ಸೊ ಅದರಲ್ಲಿ ಅವ್ರಿಗೆ ಏನು ಸಿಗುತ್ತೆ, ಸಕ್ಸಸ್ ಸಿಗುತ್ತೆ, ವಿಕ್ಟರಿ ಸಿಗುತ್ತೆ. ಆ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, ಅದನ್ನು ಶಾಸನಗಳ ರೂಪದಲ್ಲಿ ಬರೆಸ್ತಾ ಹೋಗ್ತಿದ್ರು ಅಲ್ವಾ. ಸೊ ಅದನ್ನು ಏನಂತ ಕರಿತಾ ಇದ್ವಿ, ವಿಜಯ ಶಾಸನಗಳು ಅಂತ ಕರಿತಾ ಇದ್ವಿ. ಆಮೇಲೆ ದಾನ ಶಾಸನಗಳು ಅಂತ, ಪ್ರಶಸ್ತಿಗಳು ಅಂತ. ಸೊ ದಾನ ಶಾಸನಗಳು ಅಂತ ಅಂದರೆ ಏನೂ ಇಲ್ಲ, ಆವಾಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಕೆಲವೊಂದಷ್ಟು ಕುಟುಂಬಗಳಿಗೆ, ಡೈನೆಸ್ಟಿ, ಅವ್ರು ಏನು ಮಾಡ್ತಾಯಿದ್ರು, ರಾಯಲ್ ಫ್ಯಾಮಿಲೀಸ್, ಕಿಂಗ್ ಏನು ಮಾಡ್ತಾಯಿದ್ರು ಅಂತ ಅಂದರೆ ದಾನಗಳನ್ನು ಕೊಡ್ತಾಯಿದ್ರು ಅಲ್ವಾ. ವೆರಿ ಗುಡ್ ಎಕ್ಸಾಂಪಲ್ ಅಂತ ಅಂದರೆ ಅಗ್ರಹಾರಗಳನ್ನು ದಾನವಾಗಿ ಕೊಡುವಂಥದ್ದು, ಅಥವಾ ಬೇರೆ ಏನನ್ನಾದರೂ ದಾನವಾಗಿ ಕೊಡುವಂಥದ್ದು, ಬೇರೆ ಯಾವುದೋ ಒಂದು ಬೇರೆ ಪ್ರಾಪರ್ಟೀಸ್ನ ದಾನವಾಗಿ ಕೊಡುವಂಥದ್ದು. ಸೊ ಇದನ್ನೆಲ್ಲದನ್ನು ಅವ್ರು ಏನು ಮಾಡ್ತಾಯಿದ್ರು, ಇನ್ಸ್ಕ್ರಿಪ್ಷನ್ಸ್ ಆಗಿ ಶಾಸನಗಳಲ್ಲಿ ಬರೆಸಿಡ್ತಾ ಇದ್ರು. ಸೊ ಅದನ್ನು ದಾನ ಶಾಸನಗಳು ಅಂತ ಕರಿತೀವಿ. ಸೊ ಇದೆಲ್ಲದರಿಂದ ಕೂಡ ನಮಗೇನು ಸಿಗುತ್ತೆ, ಏನ್ಷಿಯಂಟ್ ಪೀರಿಯಡ್ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಅಂತ. ಸೊ ಇದೆಲ್ಲದು ಇರೋದ್ರಿಂದನೇ ನಾವು ಹಿಸ್ಟ್ರಿ ಮತ್ತು ಒಂದು ರಿಚ್ ಸೋರ್ಸ್ ಏನಿದೆ ಅದರೆಲ್ಲದ್ರ ಬಗ್ಗೆನೂ ಕೂಡ ಇವತ್ತು ಕೂಡ ನಾವೇನು ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಪ್ರಾಪರಾಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಹೋಗ್ತಾ ಇದ್ದರೆ ಕೆಲವೊಂದು ಶಾಸನಗಳು, ಎಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಶಾಸನಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಉತ್ತರ ಮೇರೂರು ಶಾಸನ, ಏರಂಟ್ ಶಾಸನ, ವಿದಿಶಾ ಶಾಸನ, ಐಹೊಳೆ ಶಾಸನ. ಸೊ ಇದೆಲ್ಲದ್ರ ಬಗ್ಗೆ ಕೂಡ ನಿಮ್ಮ ಪ್ರಿಪ್ರೇಷನಲ್ಲಿ ಇನ್ಫಾರ್ಮೇಷನ್ಸ್ ಇರಲೇಬೇಕು. ನಿಮ್ಮ ಪ್ರಿಪ್ರೇಷನಲ್ಲಿ ಶಾರ್ಟ್ ನೋಟ್ಸ್ ಇರಲೇಬೇಕು. ಉತ್ತರ ಮೇರೂರು ಆಗಿರ್ಬೋದು, ಏರಣ್ಣ ಆಗಿರ್ಬೋದು, ವಿದಿಶಾ ಆಗಿರ್ಬೋದು, ಐಹೊಳೆ ಆಗಿರ್ಬೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಟೋಟಲ್ ಆಗಿ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒನ್ ವಿದೇಶಿ ಪ್ರವಾಸಿಗರ ವಿವರಗಳು ಅಂತ. ಸೊ ಅದನ್ನು ಕೂಡ ನೀವೇನು ಮಾಡಬೇಕು, ಇಂಪಾರ್ಟೆಂಟಾಗಿ ಫೋಕಸ್ ಮಾಡಬೇಕು. ಸೊ ವಿದೇಶಿ ಪ್ರವಾಸಿಗರು ಅಂತ ಬಂದಾಗ ಗ್ರೀಕು, ಚೈನೀಸು ಮತ್ತು ಅರಬ್ ಏನು ಫಾರಿನರ್ಸ್ ಇದ್ದಾರೆ, ಅರಬ್ ಏನು ವಿಸಿಟರ್ಸ್ ಇದ್ದಾರೆ ಅಲ್ವಾ. ಸೊ ಅವ್ರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟಾಗಿ ಫೋಕಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಗ್ರೀಕ್ ವಿಸಿಟರ್ಸ್ ಯಾರ್ಯಾರಿದ್ರು, ಚೈನೀಸ್ ವಿಸಿಟರ್ಸ್ ಯಾರ್ಯಾರಿದ್ರು, ಸೊ ಅರಬ್ ವಿಸಿಟರ್ಸ್ ಯಾರ್ಯಾರು ಮೇಜರ್ ಆಗಿ ಇಂಡಿಯಾಕ್ಕೆ ಯಾವ್ಯಾವ ಕಿಂಗ್ಡಮ್ಗೆ ಯಾವ್ಯಾವ ರೂಲರ್ ಟೈಮಲ್ಲಿ ವಿಸಿಟ್ ಮಾಡಿದರು ಅನ್ನೋದನ್ನ ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ತನಕ ವಿಡಿಯೋನ ವಾಚ್ ಮಾಡಿದ್ದೀರಾ. ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ್ಯಾವ್ದು ಇಂಪಾರ್ಟೆಂಟ್ ಇದೆ ಎಲ್ಲ ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.